ಈ ಆನೇಕಲ್ ಗಡಿ ಭಾಗದಲ್ಲಿ ಮತ್ತೆ ಆನೆಗಳ ಹಾವಳಿ ಮುಂದುವರಿತಾ ಇದೆ. ಸಹಜವಾಗಿ ಆ ಗ್ರಾಮಸ್ಥರಲ್ಲಿ ಆತಂಕ ಎದುರಾಗ್ತಾ ಇದೆ. ವನಕನಹಳ್ಳಿ, ಮೆಣಸಿಗನಹಳ್ಳಿ ಸುತ್ತಮುತ್ತ ಆನೆಗಳ ದಾಂಧಲೆ ಮಿತಿ ಮೀರಿದ್ದು ಒಂದೇ ತಿಂಗಳಿನಲ್ಲಿ 4ನೇ ಬಾರಿಗೆ ಕಾಡಾನೆಗಳು ಕಾಣಿಸಿಕೊಂಡಿದೆಯಂತೆ. ರೈತರ ಹೊಲ ಗದ್ದೆಗಳಿಗೆ ನುಗ್ಗಿ ಬೆಳೆಯನ್ನ ನಾಶ ಮಾಡ್ತಾ ಇದೆ. ಕಾಡಾನೆಗಳ ಹಾವಳಿಯಿಂದ ರೈತರಲ್ಲಿ ಆತಂಕ ಕೂಡ ಹೆಚ್ಚಳ ಆಗಿದೆ. ಬೆಳೆ ಹಾನಿ ಜೊತೆಗೆ ಪ್ರಾಣಹಾನಿ ಬಗ್ಗೆ ರೈತರಲ್ಲಿ ಆತಂಕ ಹೆಚ್ಚಾಗ್ತಾ ಇದ್ದು, ಕಾಡಾನೆಗಳ ಹಾವಳಿ ನಿಯಂತ್ರಣ ಮಾಡುವಲ್ಲಿ ಅರಣ್ಯ ಇಲಾಖೆ ವಿಫಲ ಆಗಿದೆ ಅನ್ನುವಂಥ ಗಂಭೀರ ಆರೋಪ ಕೂಡ ಕೇಳೋದಕ್ಕೆ ಸಿಕ್ಕಿದೆ. ರೈಲ್ವೆ ಬ್ಯಾರಿಕೇಡ್, ಸೋಲಾರ್ ಫೆನ್ಸಿಂಗ್ ಮಾಡಲಾಗ್ತಾ ಇದೆ. ಕಾಡಾನೆ ಹೆಚ್ಚು ಹಾವಳಿ ಇರುವ ಕಡೆ AI ಕ್ಯಾಮೆರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಡ್ರೋನ್ ಕ್ಯಾಮೆರಾ ಮೂಲಕ ಮಾನಿಟರಿಂಗ್ ಮಾಡಲಾಗ್ತಾ ಇದೆಯಂತೆ. ಬನ್ನೇರುಘಟ್ಟ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಾಜಲ್ ಪಾಟೀಲ್ ಈ ಕುರಿತು ಮಾಹಿತಿ ಕೊಟ್ಟಿದ್ದಾರೆ. ಅಂದ್ರೆ ಸದ್ಯಕ್ಕೆ ನಮ್ದು ಏನು ಮಾನವನಿದು ಏನು ಸಮಸ್ಯೆ ಇದೆ, ಅದಕ್ಕೋಸ್ಕರ ನಾವು ಸ್ಪೆಸಿಫಿಕ್ ಆಗಿ ಅಂದ್ರೆ ಒಂದು ರೈಲ್ವೆ ಬ್ಯಾರಿಕೇಡ್ ಒಂದು ಮಾಡ್ತಾ ಇದ್ದೀವಿ, ಸೋಲಾರ್ ಟೆಂಟಾಕಲ್ ಕೂಡ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಒಂದು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ ಕೂಡ ಇದೆ. ಸೊ ಅದಕ್ಕೆ ಸಿಬ್ಬಂದಿ ಏನಿದೆ ನಮ್ದು ರಾತ್ರಿ ಕಾವಲ್ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಹಳ್ಳಿಗಳಲ್ಲಿ ಪಟಾಕಿ ಕೂಡ ಕೊಡ್ತಾ ಇದ್ದೀವಿ. ಸೊ ಅದೇ ಮೂಲಕ ಮತ್ತೆ ಅದರ ಜೊತೆಗೆ ಜಾಸ್ತಿ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ನಾವು ಡ್ರೋನ್ ಮುಖಾಂತರ ಕೂಡ ಮಾನಿಟರಿಂಗ್ ಮಾಡಿ ಆನೆಗೆ ಕಾಡು ಒಳಗಡೆ ಹೆಂಗೆ ರಿಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಆಗುತ್ತೆ ಆ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ.